ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ. ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಒಂದು 4 ಸೈಟ್ಸ್ ಗಳನ್ನ, ಅದರಲ್ಲಿ ವಿಶೇಷವಾಗಿ 2 ಸೈಟ್ಸ್ ಗಳಿಗೆ ಒತ್ತು ಕೊಟ್ಟು ಒಂದು ರೌಂಡ್ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ. ಇನ್ನೊಂದು ರೌಂಡ್ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿ ಸಾಧ್ಯ ಆದ್ರೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ಗಿಂತ ಮೊದಲು ಅಥವಾ ಇನ್ವೆಸ್ಟರ್ಸ್ ಮೀಟ್ ಮುಗಿದು 1 ದಿವಸದಲ್ಲಿ 2 ದಿವಸದಲ್ಲಿ ಅದನ್ನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ. ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ. ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ. ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ, ಏನಾಗ್ತದೆ, ಅದು ರಾಜ್ಯದ ಹಿತದೃಷ್ಟಿಯಿಂದ, ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಇವತ್ತು ದಿವಸ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ಡ್ ಆಗ್ತದೆ ಅಷ್ಟೇ ಹೇಳ್ತೀನಿ. ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಿಲ್ಲ. ಜೆಡಿಎಸ್ ಕ್ರೆಡಿಟ್ ತನಕ ಕೊಟ್ಟಿದೆ ಸರ್ ದೇವೇಗೌಡರು ಅಲ್ಲಿ. ನಾನು ಮಾಡಕತ್ತವನೇ ಪ್ರಾರಂಭ ಮಾಡಿದ ನಾನೇ ಕ್ರೆಡಿಟ್ ತಗೊಳಕ್ ಕೊಟ್ಟಿಲ್ಲ. ಇನ್ನು ಯಾರು ಕ್ರೆಡಿಟ್ ಯಾಕೆ ತಗೋತಾರೆ? ಎಲ್ಲರೂ ಇದು ಎಂಟೈರ್ ರಾಜ್ಯದ ಜನರು ಕ್ರೆಡಿಟ್ ತಗೊಳಂತ ಪ್ರತಿಷ್ಠೆ ತಗೊಂಡಿದ್ದಾರ ಅಂತ ಯಾರು ಈಗ ಯಾಕಪ್ಪ ಇಲ್ಲಿ ಈಗ ಚಾಲು ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿಗೂ ಪ್ರತಿಷ್ಠೆ ಇರ್ಲಿಲ್ವಾ? ಇನ್ನೂ 8 ವರ್ಷ ಇತ್ತು. 2033 ಅದನ್ನ ನಾವು ಸುಮ್ಮನೆ ಕುತ್ಕೊಳಕ್ ಬರ್ತಿತ್ತು. 2033 ಈಗ ಪ್ರಾರಂಭ ಯಾಕೆ ಮಾಡಿದೀವಿ ಅಂದ್ರೆ, ಈಗ ನಾವು ಪ್ರಾರಂಭ ಮಾಡಿದ್ರೆ 7-8 ವರ್ಷ ಬೇಕು. 2033 ಏನು ಬಯಲ್ ಏರ್ಪೋರ್ಟ್ ಅದ್ರದ್ದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಏನಿದೆ, ಪ್ರಿಫರೆನ್ಸ್ ಕ್ಲಾಸ್ ಹೋಗ್ಲಿಕ್ಕೆ 2033 ಮುಗೀತದೆ. ಮತ್ತು 100 ಮಿಲಿಯನ್ ಪ್ಯಾಸೆಂಜರ್ ಏನೋ ಸ್ಟ್ರೆಂತ್ ಇದೆ, ಅದು ನಿಜವಾಗಿ 2030 ಅಷ್ಟರಲ್ಲಿ ಅವ್ರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ 100 ಮಿಲಿಯನ್ ಪ್ಯಾಸೆಂಜರ್ಸ್, ಒಂದು 10 ಕೋಟಿ ಅದು ಮುಗೀತದೆ. ಹೀಗಾಗಿ ನಾವು ಆ ದೃಷ್ಟಿ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು 2ನೇ ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನ ಮಾಡಿ ಈಗ ಹೆಜ್ಜೆನ ಇಟ್ಟಿದ್ದೀವಿ. ಇದರಲ್ಲಿ ಕ್ರೆಡಿಟ್ ತಗೊಳ್ಳೋಂತ ಪ್ರಶ್ನೆ ನಾನೇ ಕ್ರೆಡಿಟ್ ತಗೊಳತಿಲ್ಲ. ಮಾಡಿದವನು ಕ್ರೆಡಿಟ್ ಏನ್ ತಗೋತಾರೆ? ಎರಡು ಪ್ರಶ್ನೆ ಗೃಹ ಸಚಿವರು ಹೇಳ್ತಿರೋ ಅವ್ರು ತಪ್ಪಲ್ಲ. ಪರಮೇಶ್ವರ್ ಅವರು ತುಮಕೂರು ಸೈಡ್ ಆಗ್ಬೇಕಂತ ಹೇಳ್ಬೋದು, ಇನ್ನು ಬೇರೆ ಬೇರೆಯವರು ಬೇರೆ ಕಡೆ ಆಗ್ಬೋದು ಅಂತ ಹೇಳ್ಬೋದು, ಅದು ಅವ್ರ ಹಕ್ಕು. ಆದ್ರೆ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದ್ರೆ ಸೂಕ್ತ, ಮೆರಿಟ್ ಮೇಲೆ ಬಹಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದಾವೆ. ಆ ಎಲ್ಲಾ ಪ್ಯಾರಾಮೀಟರ್ಸ್ ಅನ್ನು ತಗೊಂಡು ನಾವು ಏರ್ಪೋರ್ಟ್ ಅನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಆ ಏರ್ಪೋರ್ಟ್ ಮಾಡುವಂತ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದೀವಿ, ಮಾನದಂಡ ಏನು, ಅದನ್ನ ಬಹಳ ಸ್ಪಷ್ಟವಾಗಿ ನಿಮ್ ಮುಂದೆ ಇಡ್ತೀವಿ. ಅವಾಗ ನಿಮ್ಗೂ ಅರ್ಥ ಆಗ್ತದೆ ಏರ್ಪೋರ್ಟ್ ಅನ್ನ ಯಾವ ಜಾಗದಲ್ಲಿ ಮಾಡಿದೀವಿ, ಯಾಕೆ ಇಲ್ಲಿ ಮಾಡಿದೀವಿ, ಎಲ್ಲವನ್ನ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮುಂದಿಡ್ತೀವಿ. ನಾನು ಎಷ್ಟು ಪ್ಲೇಸ್ ಗಳನ್ನ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡಿದ್ದೀವಿ. ಈಗ ನಾವು 3-4 ಪ್ಲೇಸಸ್ ಐಡೆಂಟಿಫೈ ಮಾಡಿದ್ವಿ. 4-5 ಪ್ಲೇಸಸ್ ನಲ್ಲಿ ಅದ್ರಾಗ 2 ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಆ 2 ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ದೀನಿ. ಇನ್ನೊಂದು ರೌಂಡ್ ಅನ್ನು ಚರ್ಚೆನ ಈಗ ನನ್ಗೆ ಗೊತ್ತಿಲ್ಲ, ನನಗೆ ಎಷ್ಟು ಒಳಗೆ ಆಗ್ತದೆ ಇಲ್ಲ ಗೊತ್ತಾ. ಅವರು ಕೂಡ ಬಜೆಟ್ ದಲ್ಲಿ ಬಿಸಿ ಇದ್ದಾರೆ. ನಾವು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಇದ್ದೀವಿ. ಬಿಫೋರ್ ದಟ್ ಸಾಧ್ಯ ಆದ್ರೆ ಮಾಡ್ತೀವಿ, ಅಥವಾ ನಿಶ್ಚಿತವಾಗಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿದರೆ 14ಕ್ಕೆ ಮುಗಿದರೆ ನಾವು ಫ್ರೀ ಆಗ್ತೀವಿ. 15, 16, 17 ಒಳಗಾಗಿ ನಿಮಗೆ ಅಂತಿಮವಾಗಿ ಇದನ್ನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಏನ್ ಪ್ರಪೋಸಲ್ ಅನ್ನ ಕಳಿಸ್ತೀವಿ, ಆ ಒಂದು ಪ್ರಪೋಸಲ್ ಕಳಿಸ್ಬೋದು, 2 ಪ್ರಪೋಸಲ್ ಕಳಿಸ್ಬೋದು, ಏನ್ ಪ್ರಪೋಸಲ್ ಕಳಿಸ್ತೀವಲ್ಲ ಅದು ನಿಮಗೆ ಹೇಳ್ತೀವಿ. ಆಮೇಲೆ ಅದ್ರಾಗ ಏರ್ಪೋರ್ಟ್ ಅಥಾರಿಟಿ ಸ್ಕ್ರೀನ್ ಮಾಡ್ಬೇಕಾಗ್ತದೆ. ಕ್ಲೀನ್ ಮಾಡಿ ಎಲ್ಲ ಮಾಡೋ ನಮ್ಗೆ ತಿಳಿಸ್ತಾರೆ ಇದು ಸೂಟೇಬಲ್ ಇದೆ ಅಂತೇಳಿ. ಇಲ್ಲಿಗೆ ಮುಗಿದಿಲ್ಲ, ಅದು ಬಹಳಷ್ಟು ಅದಕ್ಕೆ ಪ್ರೊಸೆಸ್ ಇದೆ. ಅದು ಮಾಡಿ ಆದ್ಮೇಲೆ ಅದನ್ನು ಚಾಯ್ಸ್ ಮಾಡ್ಕೊಂಡು ನಾವು 2 ಕಳಿಸಿದ್ವಿ, 2 ಓಕೆ ಅಂದ್ರು. ಆ 2ರಲ್ಲಿ ಯಾವ್ದು ಮಾಡ್ಬೇಕಪ್ಪ, ಮುಂದೆ ನಮ್ಮ ರಾಜ್ಯದ ಹಿತದೃಷ್ಟಿ ಬರ್ತದೆ. ಮತ್ ನಾವು ಎಲ್ಲಿ ಮಾಡಿದ್ರೆ ನಾವು ಮಾಡ್ತೀವಿ ಅಂತಂದ್ರೆ ಇನ್ವೆಸ್ಟರ್ ಬರ್ಬೇಕಲ್ಲ. ನೀವು ಲ್ಯಾಂಡ್ ಕೊಡ್ತೀರಪ್ಪ, ನಾಳೆ ಬಂದು ನಾನು ಬಿಜಾಪುರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಆಗ್ಬೇಕು ಅಂತ ನಾನು ಬಿಜಾಪುರಕ್ಕೆ ಹೋಗ್ತೀನಿ. ಇನ್ವೆಸ್ಟರ್ ಬರ್ಬೇಕಲ್ಲ, ಲ್ಯಾಂಡ್ ಕೊಡ್ತೀವಿ ನಾವು. ಇನ್ವೆಸ್ಟರ್ ವಯಬಿಲಿಟಿ ನೋಡ್ತಾನೆ. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯಾಕೆ ನಾವು 25 ವರ್ಷ ಎಕ್ಸ್ಕ್ಲೂಸಿವ್ ಕ್ಲೋಸ್ ಕೊಟ್ಟಿವಿ, 150 ಕಿಲೋಮೀಟರ್ ತನಕ ಇನ್ನೊಂದು ಏರ್ಪೋರ್ಟ್ ಬರಬಾರ್ದು ಅಂತ ಹೇಳಿ ವಯಬಿಲಿಟಿ ಆಗ್ಬೇಕಂತ ಕೊಟ್ಟಿವಿ. ಹೀಗಾಗಿ ಬರೀ ನಾವು ಎಲ್ಲೋ ಒಂದ್ ಕಡೆ ಜಾಗ ಕೊಟ್ರೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋದಿಲ್ಲ. ಅಲ್ಲಿ ಜಾಗ ಕೊಟ್ಟಂತ ಏನ್ ಜಾಗ ನಾವು ತೋರಿಸ್ತೀವಿ, ಏರ್ಪೋರ್ಟ್ ಆಫ್ ಇಂಡಿಯಾ ಕ್ಲಿಯರ್ ಮಾಡ್ತದೆ. ಆ ಜಾಗದಲ್ಲಿ ಇನ್ವೆಸ್ಟರ್ಸ್ ಬರ್ಬೇಕಲ್ಲ. ಅಂಬಾನಿ ಇರ್ಲಿ, ಟಾಟಾ ಇರ್ಲಿ, ಅದಾನಿ ಇರ್ಲಿ, ಬಾಯಲ್ ಇರ್ಲಿ, ಯಾರೇ ಇನ್ವೆಸ್ಟರ್ ಇರ್ಬೋದು, ಯಾವುದೇ ಬರ್ಬೇಕಲ್ಲ. ಅವ್ರು ಸುಮ್ಮನೆ ವೈಬಿಲಿಟಿ ನೋಡೋದು ಬರ್ತಾರ. ಅವರು ಲ್ಯಾಂಡ್ ಕೊಟ್ಟು ಬಂದು ಏರ್ಪೋರ್ಟ್ ಮಾಡ್ತಾರ?
ವಯಬಿಲಿಟಿ ನೋಡ್ತಾರೆ, ಪ್ಯಾಸೆಂಜರ್ ನೋಡ್ತಾರೆ, ಕಾರ್ಗೋ ಲೋಡ್ ನೋಡ್ತಾರೆ, ಎಲ್ಲ ಮಾನದಂಡಗಳು ನೋಡಿ ಅವರು ಕೂಡ ಹೂಡಿಕೆ ಮಾಡ್ತಾರೆ. ಸುಮ್ಮನೆ ಹೂಡಿಕೆ ಯಾರು ಮಾಡಂಗಿಲ್ಲ. ನಮಗೆ ಗೊತ್ತಿಲ್ಲ, ನಮ್ಮ ಲ್ಯಾಂಡ್ದೇ ಒಂದು 10,000 ಕೋಟಿ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.